ನಮಸ್ತೆ. ಇವತ್ತೊಂದು ಜಸ್ಟ್ 1 minute ಟ್ರಿಕ್ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಗಾರ್ಡಿಂಗ್. ನಾನು ಈ ವಿಡಿಯೋಗಳನ್ನ ಜಸ್ಟ್ ಪಿ ಸಿ ಎಕ್ಸಾಮ್ ಪರ್ಪಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಎಷ್ಟೋ ಜನ ನಮ್ಗೆ ಗೊತ್ತಿದ್ದವರೇ ಒಂದು ಪಿ ಸಿ ಎಕ್ಸಾಮ್ಗೆ ಟ್ರೈ ಮಾಡ್ತಾ ಇರ್ತಾರೆ. ಇವ್ರು ಸಣ್ಣ ಪುಟ್ಟ ಕ್ವಶನ್ಸ್ ಬರ್ತಾ ಇರ್ತವೆ, ಇವ್ರು ಈಸಿ ಆಗ್ಲಿ ಅಂತ ಮಾಡ್ತಾ ಇದ್ದೇನೆ. ಇದೇನಿಲ್ಲ, ಈ ರೀತಿ ಕ್ವಶನ್ಸ್ ತುಂಬಾ ಸಾರಿ ನಾವು ನೋಡ್ತಾ ಇದ್ದೇವೆ. ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ, ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಯಾರು ಪ್ರತಿನಿಧಿಸಿದ್ರು ಅಂತ, ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯವನ್ನು ಯಾರು ಪ್ರತಿನಿಧಿಸಿದ್ರು ಅಂತ. ಇದರಲ್ಲಿ ಒಂದು 10 ಜನ ಬರ್ತಾರೆ. ಇವ್ರು ಏನಾಗುತ್ತೆ ಅಂದ್ರೆ ಈ ಕ್ವಶನ್ ಎಲ್ಲರದು ಹೆಸರುಗಳು ಮಿಕ್ಸಪ್ ಮಾಡಿರೋದ್ರಿಂದ ಯಾರು ಅಂತೇಳಿ ನಮ್ಗೆ ಕನ್ಫ್ಯೂಸ್ ಆಗಿ ರಾಂಗ್ ಆಗಿ ಬರ್ತಾ ಇರ್ತೇವೆ. ಇದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ. ಈ ಟ್ರಿಕ್ ನೆನ್ಪಿಟ್ಕೊಂಡ್ರೆ ನಾವು ನಮ್ಮ ಕರ್ನಾಟಕದಿಂದ ಈ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಯಾರು ಭಾಗವಹಿಸಿದ್ರು ಅಂತೇಳಿ ಒಂದು ಈಸಿ ನೆನ್ಪಿಟ್ಕೋಬಹುದು. ಕ್ವಶನ್ ಹೀಗಿದೆ ನೋಡಿ: ಕೆಳಗಿನ ಯಾರು ಸಂವಿಧಾನ ರಚನೆಯಲ್ಲಿ ಕರ್ನಾಟಕವನ್ನು ಅಂದ್ರೆ ಮೊದಲು ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. ಸೊ ಎರಡನೇ ಕ್ವಶನ್ ಇದೆ: ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯವನ್ನು ಯಾರು ಪ್ರತಿನಿಧಿಸಿದ್ರು ಅಂತ ಹೇಳಿ. ಕೂರ್ಗ್ ಅಂತಂದ್ರೆ ಕೊಡಗು. ಮೊದಲು ಇದನ್ನು ಕೂರ್ಗ್ ಅಂತ ಕರೀತಾ ಇದ್ರು. ಇದು ಹೆಡ್ ಕ್ವಾರ್ಟರ್ಸ್ ಏನಿತ್ತು ಅಂತಂದ್ರೆ ಮಡಿಕೇರಿ, ಇದರದ್ದು ಹೆಡ್ ಕ್ವಾರ್ಟರ್ಸ್ ಇತ್ತು, ಮಡಿಕೇರಿ. ಸೊ ಒಂದು ಟ್ರಿಕ್ ಇದೆ. ಟ್ರಿಕ್ ಏನಪ್ಪಾ ಅಂತಂದ್ರೆ ಸಿದ್ಧ ರೆಡ್ಡಿ ಮೂರ್ತಿ ಯಾರ್ದು ಹನುಮಂತಂದು ಹೇಗಿತ್ತು ಚೆನ್ನಾಗಿತ್ತು. ಇದು ಟ್ರಿಕ್. ಇನ್ನೊಮ್ಮೆ ಓದ್ತೆ ನೋಡಿ: ಸಿದ್ಧ ರೆಡ್ಡಿ ಮೂರ್ತಿ ಯಾರ್ದು ಹನುಮಂತಂದು ಹೇಗಿತ್ತು ಚೆನ್ನಾಗಿತ್ತು. ಇದು ಟ್ರಿಕ್. ಇದು ಸಿದ್ಧ ಅಂದ್ರೆ ಟಿ ಸಿದ್ದಲಿಂಗಯ್ಯ, ಎಚ್ ಸಿದ್ದವೀರಪ್ಪ. ರೆಡ್ಡಿ ಅಂದ್ರೆ ಚೆಂಗಲರಾಯರೆಡ್ಡಿ ಮತ್ತು ಗುರುದೇವ್ ರೆಡ್ಡಿ. ಮೂರ್ತಿ ಅಂದ್ರೆ ಕೃಷ್ಣಮೂರ್ತಿ. ಯಾರದು ಅಂತ ಹೇಳಿದ್ರೆ ಹನುಮಂತ, ಕೆ ಹನುಮಂತಯ್ಯ. ಮತ್ತು ಚೆನ್ನಾಗಿತ್ತು ಅಂತ ಹೇಳಿ ಲಾಸ್ಟಿಗೆ ಟಿ ಚೆನ್ನಯ್ಯ. ಸೊ ಇವರು 7 ಜನ ನಮ್ಮ ಕರ್ನಾಟಕದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ರು. ಈ ಕೂರ್ಗ್ ಪ್ರಾಂತ್ಯದಿಂದ ಭಾಗವಹಿಸಿದವರು KM ಪೂರ್ಣಚ್ಚ ಅವರು. ಮತ್ತು ಈ ಬಾಂಬೆ ಪ್ರಾಂತ್ಯದಿಂದ ದಿವಾಕರ ಮತ್ತು ನಿಜಲಿಂಗಪ್ಪ ಅನ್ನೋರು ಈ ಬಾಂಬೆ ಪ್ರಾಂತ್ಯದಿಂದ ಭಾಗವಹಿಸಿದ್ರು. ಇದೊಂದು 1 minute ಟ್ರಿಕ್. ಥ್ಯಾಂಕ್ ಯು, ಬಾಯ್.